ಆಹ್ವಾನ ಪತ್ರಿಕೆ ಕೊಡುವಂತಹ ನೆಪದಲ್ಲಿ ಮನೆಗೆ ನುಗ್ಗಿ ದರೋಡೆ ಎಸಗಲಾಗಿದೆ ಅನ್ನೋದರ ಮಾಹಿತಿ ಇದು. ಪ್ರಮುಖವಾಗಿ ಆನೇಕಲ್ ತಾಲೂಕಿನ ನರಳೂರು ಗ್ರಾಮದಲ್ಲಾಗಿರುವಂತಹ ಇನ್ಸಿಡೆಂಟ್ ಇದು. ಮಹಿಳೆಯ ಕೈ ಕಾಲು ಕಟ್ ಹಾಕಿ ಚಿನ್ನಾಭರಣವನ್ನ ದರೋಡೆ ಮಾಡಿರೋದು. ಕುಡಿಯೋಕೆ ನೀರು ಕೊಡಿ ಅಂತ ಈ ರಾಬರ್ಸ್ ಫಸ್ಟಿಗೆ ಬಂದು ಕೇಳ್ತಾರೆ ಸುಲಿಗೆಕೋರರು. 200 ಗ್ರಾಂ ಚಿನ್ನಾಭರಣವನ್ನ ಮಹಿಳೆಯನ್ನ ಸುಲಿಗೆ ಮಾಡಿರೋದು. ಕುತ್ತಿಗೆ ಚಾಕು ಇಟ್ಟು ಬೀರಿನ ಬೀಗ ಕೇಳಿ ಅಂದರೆ ಬೀಗ ಕೇಳಿ ದರೋಡೆ ಮಾಡಿರೋದು. ಮನೆಯಲ್ಲಿ ಮಹಿಳೆ ನಾಗವೇಣಿ ಒಬ್ಬರೇ ಇದ್ದರು. ಮನೆ ಮಾಲೀಕ ರವಿಕುಮಾರ್ ಕೆಲಸಕ್ಕೆ ಹೋಗಿದ್ರು. ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಆರೋಪಿಗಳಿಗಾಗಿ ಅತ್ತಿಬೆಲೆ ಪೊಲೀಸರು ಬಲೆ ಬೀಸಿದ್ದಾರೆ. 200 ಗ್ರಾಮ್ ಆಲ್ಮೋಸ್ಟ್ ಈಗಿನ ರೇಟ್ಗಂತೂ 2 ಲಕ್ಷಕ್ಕೆ ಕಡಿಮೆ ಏನಿಲ್ಲ. ಸೊ 2 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ದೋಚಲಾಗಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. 20 ಲಕ್ಷಕ್ಕೆ ಕಡಿಮೆ ಏನಿಲ್ಲ. ಸೊ ಆಲ್ಮೋಸ್ಟ್ 200 ಗ್ರಾಮ್ ಅಷ್ಟು ಕಳ್ಳತನ ಮಾಡಲಾಗಿದೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ನೀವು ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಲ್ಲ, ಇದೇ ಮನೆಯಲ್ಲಿ ದರೋಡೆ ಆಗಿರೋದು. 200 ಗ್ರಾಮ್ ಅಷ್ಟು ಚಿನ್ನಾಭರಣ. ಚಿನ್ನಕ್ಕೀಗಂತೂ 10 ಗ್ರಾಮ್ ಚಿನ್ನಕ್ಕೇ 1 ಲಕ್ಷಕ್ಕೂ ಹೆಚ್ಚು ಬೆಲೆ ಇದೆ. ಅಂಥದ್ರಲ್ಲಿ 200 ಗ್ರಾಮ್ ಮನೆಯಲ್ಲಿಟ್ಟಿದ್ರು. ಬಟ್ ಆಲ್ಮೋಸ್ಟ್ ಎಲ್ರಿಗೂ ಸಜೆಷನ್ ಏನಂತ ಅಂದರೆ, ಮನೆಯಲ್ಲಿ ಯಾವುದೇ ಕಾರಣಕ್ಕೂ 10 ಗ್ರಾಮ್ಗಿಂತ ಜಾಸ್ತಿ ಇದೆ ಅಂದಾಗ ಇಡೋದಕ್ಕೆ ಹೋಗಬೇಡಿ. ಲಾಕರ್ಸನ್ನು ಯೂಸ್ ಮಾಡಿ, ಸೇಫ್ಟಿ ಅದು. ಪ್ರತಿ ಸಲ ಹೇಳ್ತಿರ್ತೀವಿ, ಬಟ್ ಏನಂದರೆ ಪ್ರತಿ ಸಲ ಬ್ಯಾಂಕಿಗೆ ಹೋಗಿ ಲಾಕರ್ನಲ್ಲಿ ತರೋಕ್ಕಾಗಲ್ಲ ಅಂತ ಮನೇಲೇ ಇಟ್ಕೊಂಡಿರ್ತಾರೆ. ಆಲ್ಮೋಸ್ಟು 150-200 ಗ್ರಾಮ್ ಚಿನ್ನ ಅಂತೂ ಮಿಡಲ್ ಕ್ಲಾಸ್ ಜನರ ಮನೇಲಿ ಇದ್ದೇ ಇರುತ್ತೆ, ಉಳ್ಳವರ ಹತ್ರ. ಸೊ ಈ ಮಹಿಳೆಯ ಚಲನವಲನ, ಈ ಮನೇಲಿ ಎಷ್ಟು ಜನ ಇದ್ದಾರೆ ಅದೆಲ್ಲ ನೋಡ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಆಮೇಲೆ ಕನಿಕರ ತೋರ್ಸೋಕ್ಕೆ ಹೋಗಬೇಡಿ. ಯಾರೋ ಅಪರಿಚಿತರು ಬಂದರೆ 100% ನೀವು ಅವರನ್ನು ಡೌಟ್ಫುಲ್ ಐಸಿಂದಲೇ ನೋಡಿ. ನೀವು ಅವರನ್ನು ಅನುಮಾನದ ದೃಷ್ಟಿಯಿಂದ ನೋಡದೇ ಇರೋದಕ್ಕೇನೂ ಕಾರಣ ಇಲ್ಲ. ಅವ್ರು ಯಾರು ನಮ್ಮ ಅತ್ತೆ ಮಕ್ಕಳು ಅಲ್ಲ, ಮಾವನ ಮಕ್ಕಳು ಅಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರೋ ಅಪರಿಚಿತರಿಗೆ ಅಯ್ಯೋ ಪಾಪ ಅನ್ಬಿಡಿ. ಆ ಕಾಲ ಮತ್ತು ಆ ನಂಬಿಕೆ ಸಮಾಜದಲ್ಲಿ ಈಗ ಉಳಿದಿಲ್ಲ. ಇಲ್ಲಿ ನೋಡಿ, ಕನಿಕರ ತೋರ್ಸೋಕ್ಕೆ ಹೋಗಿ 200 ಗ್ರಾಮ್ ಚಿನ್ನಾಭರಣವನ್ನು ಕಳ್ಕೊಂಡಿದ್ದಾರೆ. ಪೊಲೀಸರು ಅಫ್ಕೋರ್ಸ್ ಬರ್ತಾರೆ. ಅವ್ರಿಗೆ ಏನು ಗ್ಯಾಂಗ್ ಇದು, ಯಾವುದಾದ್ರೂ ಹಳೆ ಗ್ಯಾಂಗ್ಗೆ ಆಪರೇಟ್ ಮಾಡಿದೆಯಾ ಇಲ್ಲಿ ಅನ್ನೋದೆಲ್ಲ ಪ್ರಾಥಮಿಕ ಹಂತದಲ್ಲಿ ಕ್ರೈಮ್ ಸೀನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಆಮೇಲೆ ಸುತ್ತಮುತ್ತ ಎಲ್ಲ CCTVಗಳಿರುತ್ತೆ. ಆ ಫುಟೇಜಸನ್ನು ತಗೊಳ್ತಾರೆ, ಹೆಡೆಮುರಿ ಕಟ್ತಾರೆ. ಬಟ್ ಆಕೆ ಜೀವಕ್ಕೇನಾದರೂ ಆಗಿದ್ದಿದ್ರೆ ಅದು ಇಂಪಾರ್ಟೆಂಟ್ ಅಲ್ವಾ? ಲಗ್ನ ಪತ್ರಿಕೆ ಕೊಡೋಕೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಕೂತ್ಕೊಂಡು ಲಗ್ನ ಪತ್ರಿಕೆ ಕೊಡೋ ಒಂದು ಮಾತು ಹೇಳ್ತಾ ಒಂದು ನೀರು ಕೊಡಿ ಅಂತ ಕೇಳಿದ್ದಾರೆ. ನೀರು ಕೊಡಿ ಅಂದಾಗ ಒಂದು 4-5 ಹೆಜ್ಜೆ ಇಟ್ಟಿದ್ದಾರೋ ಇಲ್ವೋ, ಆ ಹಿಂದಿನಿಂದ ಒಂದು ಜೆಂಟ್ಸು ಬಂದು ಮುಂದೆ ಆ ಲೇಡಿ ಏನು ಬಂದಿದ್ದಾರೋ ಅವರು ಬಾಯಿಗೆ ಬಟ್ಟೆ ತುರುಕಿ ಚಾಕು ಇಟ್ಟು ಒಂದು ಚೇರ್ ಮೇಲೆ ಕರ್ಕೊಂಡೋಗಿ ರೂಮ್ಗೆ ಕರ್ಕೊಂಡೋಗಿ ಅವ್ರ ವೇಲ್ನೇ ತಗೊಂಡೋಗಿ ಕಟ್ಟಾಕಿ, ಹಿಂದೆ ಕೈ ಕಟ್ಟಾಕಿ ಅವರ ಕತ್ತತ್ರ ಚಾಕು ಇಟ್ಬಿಟ್ಟು ಅವ್ರ ಕತ್ತಲ್ಲಿರೋ ಏನು ಒಡವೆ ಇದೆಯೋ, ಕಿವಿಯಲ್ಲಿರೋ ಒಡವೆಗಳು ಮತ್ತು ಮನೆ ಒಳಗೆ ಏನಿದೆಯೋ ಆ ಒಡವೆಗಳನ್ನೆಲ್ಲ ದೋಚಿದ್ದಾರೆ. ಸರ್, ಮಧ್ಯಾಹ್ನ ನಮ್ಮ ಮನೇಲಿ ನಾನು ಕೆಲ್ಸಕ್ಕೆ ಹೋಗಿದ್ದಾಗ ನಮ್ಮ ವೈಫು ಒಬ್ಬರೇ ಇದ್ದಾಗ ಅವರು ಬಂದು ಮನೆ ಬಾಗಿಲು ತಟ್ಟಿದ್ದಾರೆ. ಬಾಗಿಲು ತಟ್ಟಿ ಇವರು ಇನ್ನೇನು ಓಪನ್ ಮಾಡಿ ನೋಡೋ ಅಷ್ಟೊತ್ತಿಗೆ ಇನ್ವಿಟೇಷನ್ ಕೊಡಬೇಕು ಅಂತ ಹೇಳಿದ್ದಾರೆ. ಇನ್ವಿಟೇಷನ್ ಕೊಡಬೇಕು ಅಂತ ಸ್ವಲ್ಪ ಹೊತ್ತು ಇದಕ್ಕೆ ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಅವರು ಹಿಂದೆಗಡೆಯಿಂದ ಬಂದಂಗೆ ಬಾಯಿ ಮುಚ್ಕೊಂಡು, ಹಿಂದೆಗಡೆಯಿಂದ ಒಬ್ಬ ಯಾರೋ ಮಾಸ್ಕ್ ಹಾಕ್ಕೊಂಡು ಫುಲ್ಲು ಮಂಕಿ ಕ್ಯಾಪ್ ಹಾಕ್ಕೊಂಡು ಒಬ್ಬ ಜೆಂಟ್ಸ್ ಬಂದು ಬಾಗಿಲು ಹಾಕ್ಕೊಂಡು ಒಳಗಡೆ ಕರ್ಕೊಂಡೋಗಿ ಅವ್ರಿಗೆ ಇನ್ನು ಹಂಗೆ ಕತ್ತ ಮೇಲೆ ಚಾಕು ಇಟ್ಕೊಂಡು, ನೀವು ಏನೇನು ನೋಡಿವೆ ಇದು ತೋರಿಸ್ರೆ ಸುಮ್ಮನೆ ಬಿಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೆದರಿಸಿ ಕತ್ತ ಮೇಲೆ ಚಾಕು ಇಟ್ಕೊಂಡು ಮನೇಲಿ ಏನೇನಿತ್ತೋ ಎಲ್ಲ ಅವ್ರಿಗೆ ತೋರಿಸ್ಕೊಂಡು ಎಲ್ಲ ತೊಗೊಂಡು ಆಮೇಲೆ ಅವ್ರಿಗೆ ಒಂದು ಚೇರ್ಗೆ ಇಬ್ಬರು ಸೇರಿಕೊಂಡು ಕಟ್ಟಾಕಿ ಬಾಯಿಗೆ ಬಟ್ಟೆ ಕಟ್ಬಿಟ್ಟು ಅವರು ಹೋಗಿದ್ದಾರೆ. ಇಷ್ಟು